Hello everyone, welcome to ಸನ್ಮಾರ್ಗದ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 17ನೇ ಪ್ರಶ್ನೆ. ಒಂದು ವ್ಯಾಟ್ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ. ಒಂದು ವ್ಯಾಟ್ ಸಾಮರ್ಥ್ಯ. ನಾವು ಸಾಮರ್ಥ್ಯವನ್ನ ಏನಂತ ಬರಿತೀವಿ? ಸಾಮರ್ಥ್ಯ ಇಸ್ ಈಕ್ವಲ್ ಟು ಮಾಡಿದ ಕೆಲಸ. ಮಾಡಿದ ಕೆಲಸ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಹಾಗಿದ್ರೆ ಬಹಳ ಸುಲಭವಾಗಿ ಹೇಳಬೇಕು ಅಂದ್ರೆ ಸಾಮರ್ಥ್ಯವನ್ನ ವ್ಯಾಟ್ ನಲ್ಲಿ ಹೇಳ್ತೀವಿ. ಮಾಡಿದ ಕೆಲಸದ ಏಕಮಾನ ಜೂಲ್ ನಲ್ಲಿ ಇದೆ, ತೆಗೆದುಕೊಂಡ ಕಾಲ ಸೆಕೆಂಡ್ ನಲ್ಲಿ ಇರುತ್ತೆ. ಹಾಗಿದ್ರೆ ಒಂದು ವ್ಯಾಟ್ ಬರಬೇಕು ಅಂದ್ರೆ ನಾನಿಲ್ಲಿ ಏನು ಬರಬೇಕು? ಬಹಳ ಸಿಂಪಲ್ ಆಗಿ 1 ಜೂಲ್ ಅನ್ನ 1 ಸೆಕೆಂಡ್ ಇಂದ ಡಿವೈಡ್ ಮಾಡಿದ್ರೆ ನನಗೆ 1 ವ್ಯಾಟ್ ಸಿಕ್ಕಿರ್ತದೆ. ಇದನ್ನೇ ಡೆಫಿನೇಷನ್ ಅಲ್ಲಿ ಬರೆದ್ರೆ 1 ಸೆಕೆಂಡ್ ನಲ್ಲಿ 1 ಜೂಲ್ನಷ್ಟು ಕೆಲಸ ನಡೆದರೆ ಅಥವಾ ಶಕ್ತಿಯು ವ್ಯಯವಾದರೆ ಅದರ ಸಾಮರ್ಥ್ಯವನ್ನು 1 ವ್ಯಾಟ್ ಎಂದು ಕರೆಯಲಾಗುತ್ತದೆ. 1 ಸೆಕೆಂಡ್ ನಲ್ಲಿ 1 ಜೂಲ್ನಷ್ಟು ಕೆಲಸ ನಡಿಬೇಕು. 1 ಸೆಕೆಂಡ್ ನಲ್ಲಿ 1 ಜೂಲ್ನಷ್ಟು ಕೆಲಸ ನಡೆದ್ರೆ ಅಥವಾ 1 ಜೂಲ್ನಷ್ಟು ಶಕ್ತಿ ವ್ಯಯವಾದರೆ ಅದರ ಸಾಮರ್ಥ್ಯವನ್ನ 1 ವ್ಯಾಟ್ ಅಂತ ಕರಿತೀವಿ. ಥ್ಯಾಂಕ್ ಯು.